ಹಾಯ್ ಎಲ್ಲರಿಗೂ. ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಒಂದು ಟೇಸ್ಟಿಯಾಗಿರೋ ಪಲಾವ್ ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೊಸರು, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ಪೈಸಸ್ ಎಲ್ಲದು. ಹಾಗೆಯೇ ತರಕಾರಿಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಕ್ಯಾರೆಟು, ನವಲಕೋಲು, ಫ್ಲವರು, ಬೀನ್ಸು, ಬಟಾಣಿ, ಹಾಗೆಯೇ ಒಂದು ಅರ್ಧ ಕಡಿ ಲಿಂಬು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ, ಹಾಗೆಯೇ ಒಂದು ಮುಷ್ಟಿ ತೆಂಗಿನಕಾಯಿ ತುರಿ, ಹಾಗೆ ಇಲ್ಲಿ ಟೋಟಲ್ ನಾನು 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ, ಖಾರ ಇದೆ ಅಂತ. ಅದರಲ್ಲಿ 2 ರುಬ್ಕೊಳಕ್ಕೆ ಹಾಕ್ತಾಯಿದ್ದೀನಿ, 2 ಹಸಿಮೆಣಸು, ಹಾಗೆಯೇ 1 ಇಂಚು ಚಕ್ಕೆ, ಒಂದು 4 ಲವಂಗ, ಹಾಗೆಯೇ 4 ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ. ಇವಾಗ ರುಬ್ಕೊಂಡಾಗಿದೆ. ಇವಾಗ ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, ಹಾಗೆಯೇ 2 ಸ್ಪೂನ್ ತುಪ್ಪನ ಹಾಕಿ ಬಿಸಿ ಆದಮೇಲೆ ಒಂದು 4 ಲವಂಗ, 1 ಇಂಚು ಚಕ್ಕೆ, ದಾಲ್ಚಿನ್ನಿ ಎಲೆ, ಹಾಗೆಯೇ ಚಕ್ರ ಮೊಗ್ಗು, ಕಲ್ಲುವು, ಅಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಹುರ್ಕೊಳ್ತಾ ಇದ್ದಾಗೇ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು, ಕಲರ್ ಚೇಂಜ್ ಆಗಬೇಕು. ಮಸಾಲ ಐಟಮ್ಸಿಗೆ ಯಾವುದಕ್ಕಾದರೂ ಈರುಳ್ಳಿ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇದಕ್ಕೆ. ನಾನು ದೊಡ್ಡದು 2 ಈರುಳ್ಳಿ ಹಾಕಿದ್ದೀನಿ. ನಾವು ಹುರಿಲಿ. ಇವಾಗ ಕರಿಬೇವಿನ ಎಲೆ ಒಂದು 5, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಪರಿಮಳ ಬರುತ್ತೆ. ಆವಾಗ ಸ್ವಲ್ಪ ಕಸ್ತೂರಿ ಮೆಥಿ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆಯೇ 1 ಸ್ಪೂನ್ ಗರಂ ಮಸಾಲ ಪುಡಿ, ಹಾಗೆಯೇ 1 ಸ್ಪೂನು ಧನಿಯಾ ಪುಡಿ. ನೋಡಿ, ಮಸಾಲ ಪೌಡ್ರನ್ನ ಹಾಕುವಾಗ ಗ್ಯಾಸ್ನ ಸಣ್ಣ ಇಟ್ಕೊಳ್ಬೇಕು, ಯಾಕಂದರೆ ಕತ್ತೋಗ್ಬಿಡುತ್ತೆ. ಇವಾಗ ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕೋಣ. ಹಾಗೆಯೇ 1 ಕಪ್ ಮೊಸರನ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಣ್ಣೆನ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಳೋದು. ನೋಡಿ ಆಗಿದೆ. ಇವಾಗ ತರಕಾರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ತರಕಾರಿ ಅದರಲ್ಲಿ ಅರ್ಧ ಬೇಯಲಿ. ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಹಿಡಿಬೇಕಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 5 ಲೋಟ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಆ ಬಿಸಿ ಮಾಡ್ಕೊಂಡಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ 5 ಲೋಟ ನೀರಿದೆ. ಇವಾಗ ಇನ್ನೊಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ಅದಕ್ಕೆ ಲಿಂಬುನ ಹಿಂಡಿ ಕುಕ್ಕರ್ ಮುಚ್ಕೊಂಡು ಬೇಯಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಆಗಲೇ ಹೇಳಿದಾಗೆ ಪಲಾವಲ್ಲಿ ತುಂಬ ವಿಧಾನ ಇದ್ದಾವೆ, ಅದರಲ್ಲಿ ಒಂದು ವಿಧಾನ. ನೋಡಿ ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ತುಂಬ ಟೇಸ್ಟಾಗಿರುತ್ತೆ ಪಲಾವ್. ಒಮ್ಮೆ ಈ ಥರ ಮಾಡಿ ನೋಡಿ. ನೋಡಿ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಖಾಲಿಯಾಗಿದೆ ಗೊತ್ತಾಗಲ್ಲ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು.